ಗಾಂಧೀಜಿಯವರ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ತಾ ಇಲ್ಲ. ಇದು ಅತ್ಯಂತ ನೋವಿನ ವಿಷಯ. ಅದರಲ್ಲಿ ಈ ದಿಶೆಯಲ್ಲಿ ಕಿಸಾನ್ ಸ್ವರಾಜ್ ಸಮ್ಮೇಳನದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ದು ಭಾಳ ಸಂತೋಷ ಪಡೋ ವಿಷಯ. ಅದರಲ್ಲೂ ಮುಖ್ಯವಾಗಿ ಈ ಸಂದರ್ಭದಲ್ಲೇ IAS ಅಧಿಕಾರಿ ದೈವ್ ಸೇನಾಪತಿ, ಅದೇ ಕಾಲಕ್ಕೆ ಶೆಲ್ವಂ ರಾಮಸ್ವಾಮಿ, ಜೂಲಿ ಕಾರ್ಯಪ್ಪ, ರವಿ ಕನ್ಯಗಂಟಿ, ಶ್ರೀಧರ್ ರಾಧಾಕೃಷ್ಣನ್, ಪಾಮಯ್ಯನ್, ನಚಿಕೇತ್ ಉಡುಪ್ ಇಂಥ ತಜ್ಞರಲ್ಲಿ ಕೂಡಿಕೊಂಡು ರೈತರು ಉಳಿಸ್ರಿ, ರೈತರು ಉಳಿಸಿದ್ರೆ ಮಾತ್ರ ಇಲ್ಲಿ ಬದುಕದ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥ ಸ್ಪಷ್ಟ ಮಾತಾಡಿದ್ದಾರೆ. ಅಮೇರಿಕೆಯೊಂದಿಗಿನ ಒಪ್ಪಂದ ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ದೊಂದಿಗಿನ ಒಪ್ಪಂದ ಆಗಿರ್ಬೋದು, ಇಲ್ಲಿಯ ನಮ್ಮ ಕೃಷಿ ಸಂಪತ್ತನ್ನು, ಕೃಷಿಕನನ್ನು ನಾಶ ಮಾಡ್ತಾವೆ ವಿನಃ ಇವು ಸಹಕಾರಿ ಆಗುವಂಥವಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಮೋದಿಜಿಯವರು ಹಿಂದಿರುವ ಚಿಂತೆಗೂ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗ್ಯದ. ರಾಹುಲ್ ಗಾಂಧಿ ಹಂಗೆ ವಿರೋಧ ಮಾಡ್ತಾರೆ ಬಿಡ್ರಿ, ಹೋಗೋದಲ್ಲ, ಸ್ಪಷ್ಟ ನಿಲ್ಲುವಂತ ಇದ್ಕೊಂಡ್ರೆ ನಿಶ್ಚಿತವಾಗಿಯೂ ಈ ದೇಶದ ನಮ್ಮ ರೈತರು ಉಳಿದ್ರೆ ನಾವು ಉಳಿತೀವಿ, ನಾವು ಸಹಿತ ಜಗದ ಕೆಲವು ಜನರಲ್ಲಿ ಒಬ್ಬರಾಗ್ತೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು ನ್ಯೂಸ್ ಅರ್ಥಾತ್ ಏನು ಸಿದ್ದರಾಮಯ್ಯ ಸತ್ಯಕ್ಕೆ ಅಂಗಡಿ ವಂದನೆಗಳು.